ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಹಿಂದಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮಾರ್ಕ್ಸ್ ಕೊಡಬೇಕು, ಗ್ರೇಡ್ ಕೊಡಬೇಕು, ಇದರ ಇಶ್ಯೂಸು ಸಾಕಷ್ಟು ಆಗಿಬಿಟ್ಟಿತ್ತು. ಸೊ ಮೊದಲಿಗೆ ಸ್ಟೇಟ್ ಗೌರ್ಮೆಂಟ್ ಅವರು ಹಿಂದಿಯ ಅಂಕಗಳೇ ಬೇಡ, ಅದಕ್ಕೆ ಬದಲಾಗಿ ಗ್ರೇಡ್ ಸಿಸ್ಟಮನ್ನು ನಾವು ಜಾರಿ ಮಾಡೋಣ ಅಂತ ಅಂದ್ಕೊಂಡು ಇಲಾಖೆಯಿಂದ ಒಂದು ಸರ್ಕ್ಯುಲರ್ ಕೂಡ ಬಿಡುಗಡೆ ಮಾಡಿದರು. ಅಲ್ಲಿ ಒಂದಷ್ಟು ಮಾರ್ಕ್ಸನ್ನು ಹೇಳಿ ಇಂತಿಷ್ಟು ಮಾರ್ಕ್ಸನ್ನು ಗೈನ್ ಮಾಡ್ತು ಅಂತಂದರೆ ಇಂತಿಂಥ ಗ್ರೇಡನ್ನು ಕೊಡಲಾಗುತ್ತೆ ಅಂತ ಅಂದ್ಬಿಟ್ಟು ಸರ್ಕ್ಯುಲರ್ನಲ್ಲಿ ಭಾಳ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಇದಾದ ನಂತರದಲ್ಲಿ ಇದಕ್ಕೆ ಎಗೇನ್ಸ್ಟ್ ಆಗಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಕೂಡ ಆ ವಿದ್ಯಾರ್ಥಿಗಳಿಗೆ ಫೇವರ್ ಆಗಿ ಒಂದು ತೀರ್ಪನ್ನು ಪ್ರಕಟ ಮಾಡುತ್ತೆ. ಅದರಲ್ಲಿ ಹೇಳುವಂಥದ್ದು ಗ್ರೇಡ್ ಬೇಡ, ಅವರು ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಮಾರ್ಕ್ಸನ್ನೇ ಕೊಡಬೇಕು ಅಂತದ್ದು ಆಯಿತು. ಇದಾದ ನಂತರದಲ್ಲಿ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟು ಆ್ಯಂಡ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಮಿನಿಸ್ಟರು ಅವರ AG ಜೊತೆ ಡಿಸ್ಕಷನ್ ಮಾಡಿ ಅಥವಾ ಕಮ್ಯುನಿಕೇಟ್ ಮಾಡಿ ಈಗ ರಿವ್ಯೂ ಪಿಟಿಷನ್ಗೆ ನಾವು ಮುಂದೆ ಹೋಗಬೇಕಾಗುತ್ತೆ. ಅದನ್ನು ಅಗೇನ್ಸ್ಟ್ ಆಗಿ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ನಾವು ನೆಕ್ಸ್ಟ್ ಏನು ಮಾಡ್ಬೋದು ಅದು ಮಾಡ್ತೀವಿ ಅಂತ ಅವರು ಕೂಡ ಹೀಗೆ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಅವರೇ ಏನು ಹೇಳಿದರೆ ಈಗ ನೆಕ್ಸ್ಟ್ ಕೇಸ್ ಯಾವಾಗ ಇದು ಮುನ್ನೆಲೆಗೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಅವರೇ ಮಾತಾಡಿದ್ದಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಾಗಿ ಅವ್ರು ಏನು ಹೇಳಿದ್ದಾರೆ ದಯಮಾಡಿ ಅದನ್ನು ವಾಚ್ ಮಾಡಿ. ಇಲ್ಲ ಈ ಸತಿಗೆ ಹಾಗೆ ಮಾಡಿ ಅಂತ 2025-26 ನೋಟಿಫಿಕೇಶನ್ ಇದೆ, ಹಂಗೆ ಮಾಡಿ ಅಂತ ಹೇಳಿ ಇದ್ರ ಮೇಲೆ ಹೋಗಿದ್ರು. ಅದಕ್ಕೆ ರಿವ್ಯೂ ಪಿಟಿಷನ್ನು ನಮ್ಮ AG ಅವರು ಹಾಕಿದ್ದಾರೆ. ಬಟ್ ಇದಕ್ಕಿಂತ ಮುಂಚೆ ಹಾಕಿರೋದ್ರಲ್ಲಿ ಅವರು ಜನರಲ್ ಆಗಿ ಹೋಗಿದ್ರು. PIL ಅಲ್ಲಿ ಅವರಿಗೆ ಯಾರು PIL ಹಾಕಿದ್ರು ಅವರು ಕೂಡ ದಂಡ ಹಾಕಿದ್ರು. ಮತ್ತು ಕೆಲವು ಹಿಂದಿ ಟೀಚರ್ಸು ಅವರು ಕೂಡ ಕೇಸ್ ಹಾಕಿದವರು ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ನಾನು AG ಅವ್ರಿಗೆ ಹೇಳಿದಾಗ ಇಲ್ಲ ರಿವ್ಯೂ ಪಿಟಿಷನಿಗೆ ಹೋಗೋಣ, ನಾವು ರಿವ್ಯೂ ಪಿಟಿಷನ್ ನೋಡಿಕೊಂಡು ವಿಲ್ ಫೈಟ್ ದ ಕೇಸ್ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ ನೋಡಬೇಕಾಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಇದನ್ನು ಅಪ್ಡೇಟ್ ಮಾಡ್ತೀನಿ, ಯಾಕೆಂದರೆ ಅವರಿಗೆ ಹೇಳಬೇಕಾಗ್ತದೆ. ಸೊ ಐ ಥಿಂಕ್ ಮಂಗಳವಾರ ಈ ಸಾಯಂಕಾಲ ಬೆಳಗ್ಗೆನೋ ಸಾಯಂಕಾಲನೋ ಕೇಸ್ ಬರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಒಂದು ಮಗು ಒಂದು ಕೇಸ್ ಹಾಕಿರೋದನ್ನ ಒಂದು ನಿನ್ನೆ ಇಲ್ಲ ಈ ಸತಿಗೆ ಹಾಗೆ ಮಾಡಿ ಅಂತ 2025-26 ನೋಟಿಫಿಕೇಶನ್ ಇದೆ, ಹಂಗೆ ಮಾಡಿ ಅಂತ ಹೇಳಿ ಇದ್ರ ಮೇಲೆ ಹೋಗಿದ್ರು. ಅದಕ್ಕೆ ರಿವ್ಯೂ ಪಿಟಿಷನ್ನು ನಮ್ಮ AG ಅವರು ಹಾಕಿದ್ದಾರೆ. ಬಟ್ ಇದಕ್ಕಿಂತ ಮುಂಚೆ ಹಾಕಿರೋದ್ರಲ್ಲಿ ಅವರು ಜನರಲ್ ಆಗಿ ಹೋಗಿದ್ರು. PIL ಅಲ್ಲಿ ಅವರಿಗೆ ಯಾರು PIL ಹಾಕಿದ್ರು ಅವರು ಕೂಡ ದಂಡ ಹಾಕಿದ್ರು. ಮತ್ತು ಕೆಲವು ಹಿಂದಿ ಟೀಚರ್ಸು ಅವರು ಕೂಡ ಕೇಸ್ ಹಾಕಿದವರು ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ನಾನು AG ಅವ್ರಿಗೆ ಹೇಳಿದಾಗ ಇಲ್ಲ ರಿವ್ಯೂ ಪಿಟಿಷನಿಗೆ ಹೋಗೋಣ, ನಾವು ರಿವ್ಯೂ ಪಿಟಿಷನ್ ನೋಡಿಕೊಂಡು ವಿಲ್ ಫೈಟ್ ದ ಕೇಸ್ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ ನೋಡಬೇಕಾಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಇದನ್ನು ಅಪ್ಡೇಟ್ ಮಾಡ್ತೀನಿ, ಯಾಕೆಂದರೆ ಅವರಿಗೆ ಹೇಳಬೇಕಾಗ್ತದೆ. ಸೊ ಐ ಥಿಂಕ್ ಮಂಗಳವಾರ ಈ ಸಾಯಂಕಾಲ ಬೆಳಗ್ಗೆನೋ ಸಾಯಂಕಾಲನೋ ಕೇಸ್ ಬರ್ಬೋದು. ನೋಡೋಣ ಇಲ್ಲ ಈ ಸತಿಗೆ ಹಾಗೆ ಮಾಡಿ ಅಂತ 2025-26 ನೋಟಿಫಿಕೇಶನ್ ಇದೆ, ಹಂಗೆ ಮಾಡಿ ಅಂತ ಹೇಳಿ ಇದ್ರ ಮೇಲೆ ಹೋಗಿದ್ರು. ಅದಕ್ಕೆ ರಿವ್ಯೂ ಪಿಟಿಷನ್ನು ನಮ್ಮ AG ಅವರು ಹಾಕಿದ್ದಾರೆ. ಬಟ್ ಇದಕ್ಕಿಂತ ಮುಂಚೆ ಹಾಕಿರೋದ್ರಲ್ಲಿ ಅವರು ಜನರಲ್ ಆಗಿ ಹೋಗಿದ್ರು. PIL ಅಲ್ಲಿ ಅವರಿಗೆ ಯಾರು PIL ಹಾಕಿದ್ರು ಅವರು ಕೂಡ ದಂಡ ಹಾಕಿದ್ರು. ಮತ್ತು ಕೆಲವು ಹಿಂದಿ ಟೀಚರ್ಸು ಅವರು ಕೂಡ ಕೇಸ್ ಹಾಕಿದವರು ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ನಾನು AG ಅವ್ರಿಗೆ ಹೇಳಿದಾಗ ಇಲ್ಲ ರಿವ್ಯೂ ಪಿಟಿಷನಿಗೆ ಹೋಗೋಣ, ನಾವು ರಿವ್ಯೂ ಪಿಟಿಷನ್ ನೋಡಿಕೊಂಡು ವಿಲ್ ಫೈಟ್ ದ ಕೇಸ್ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ ನೋಡಬೇಕಾಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಇದನ್ನು ಅಪ್ಡೇಟ್ ಮಾಡ್ತೀನಿ, ಯಾಕೆಂದರೆ ಅವರಿಗೆ ಹೇಳಬೇಕಾಗ್ತದೆ. ಸೊ ಐ ಥಿಂಕ್ ಮಂಗಳವಾರ ಈ ಸಾಯಂಕಾಲ ಬೆಳಗ್ಗೆನೋ ಸಾಯಂಕಾಲನೋ ಕೇಸ್ ಬರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಒಂದು ಮಗು ಒಂದು ಕೇಸ್ ಹಾಕಿರೋದನ್ನ ಒಂದು ನಿನ್ನೆ ಇಲ್ಲ ಈ ಸತಿಗೆ ಹಾಗೆ ಮಾಡಿ ಅಂತ 2025-26 ನೋಟಿಫಿಕೇಶನ್ ಇದೆ, ಹಂಗೆ ಮಾಡಿ ಅಂತ ಹೇಳಿ ಇದ್ರ ಮೇಲೆ ಹೋಗಿದ್ರು. ಅದಕ್ಕೆ ರಿವ್ಯೂ ಪಿಟಿಷನ್ನು ನಮ್ಮ AG ಅವರು ಹಾಕಿದ್ದಾರೆ. ಬಟ್ ಇದಕ್ಕಿಂತ ಮುಂಚೆ ಹಾಕಿರೋದ್ರಲ್ಲಿ ಅವರು ಜನರಲ್ ಆಗಿ ಹೋಗಿದ್ರು. PIL ಅಲ್ಲಿ ಅವರಿಗೆ ಯಾರು PIL ಹಾಕಿದ್ರು ಅವರು ಕೂಡ ದಂಡ ಹಾಕಿದ್ರು. ಮತ್ತು ಕೆಲವು ಹಿಂದಿ ಟೀಚರ್ಸು ಅವರು ಕೂಡ ಕೇಸ್ ಹಾಕಿದವರು ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ನಾನು AG ಅವ್ರಿಗೆ ಹೇಳಿದಾಗ ಇಲ್ಲ ರಿವ್ಯೂ ಪಿಟಿಷನಿಗೆ ಹೋಗೋಣ, ನಾವು ರಿವ್ಯೂ ಪಿಟಿಷನ್ ನೋಡಿಕೊಂಡು ವಿಲ್ ಫೈಟ್ ದ ಕೇಸ್ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ ನೋಡಬೇಕಾಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಇದನ್ನು ಅಪ್ಡೇಟ್ ಮಾಡ್ತೀನಿ, ಯಾಕೆಂದರೆ ಅವರಿಗೆ ಹೇಳಬೇಕಾಗ್ತದೆ. ಸೊ ಐ ಥಿಂಕ್ ಮಂಗಳವಾರ ಈ ಸಾಯಂಕಾಲ ಬೆಳಗ್ಗೆನೋ ಸಾಯಂಕಾಲನೋ ಕೇಸ್ ಬರ್ಬೋದು. ನೋಡೋಣ ಏನಾಗುತ್ತೆ.